ಕನ್ನಡದ ಅಪಾಯಕಾರಿ ಸ್ಥಳಗಳಲ್ಲಿ ಕಾಮಗಾರಿಯನ್ನ ಈಗಾಗಲೇ ನಿಲ್ಲಿಸಿದ್ದೀವಿ. ಮುಂದಿನ ಮಳೆಗಾಲದ ಒಳಗೆ ಗುಡ್ಡಗಳಿಗೆ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗುತ್ತೆ. ಉತ್ತರ ಕನ್ನಡದ ಅಪಾಯಕಾರಿ ಸ್ಥಳಗಳೇನಿದೆ ಅಲ್ಲಿ ಈಗಾಗಲೇ ಕಾಮಗಾರಿ ನಿಲ್ಲಿಸಿದ್ದೀವಿ. ಅಂದ್ರೆ ಕಾಮಗಾರಿ ನಡೀತಾ ಇದೆ. ಅಪಾಯಕಾರಿ ಸ್ಥಳ ಅಲ್ಲಿ ಕಾಮಗಾರಿ ನಡೆಸೋದು ಬೇಡ ಅಂತ ಎಷ್ಟೇ ವಿರೋಧ ಇದ್ರೂ ಕೂಡ ಕಾಮಗಾರಿ ನಡೆಸೋದಕ್ಕೆ ಮುಂದಾಗ್ತಾರೆ. ಕೇರಳಂನ ವಯನಾಡಲ್ಲೂ ಕೂಡ ಈಗ ಅದೇ ಆಗಿರೋದು. ಈಗೇನು ಸುರಂಗ ಮಾರ್ಗದ ಕಾಮಗಾರಿ ನಡೀತಾ ಇದೆ, ಅಲ್ಲಿ ಸಾಕಷ್ಟು ವಿರೋಧ ಇತ್ತು, ಕಾಮಗಾರಿ ನಡೆಸೋದು ಬೇಡ ಅಂತ. ಆದ್ರೆ ಅಲ್ಲೇ ಕಾಮಗಾರಿ ನಡೆಸೋದಕ್ಕೆ ಅನುಮತಿ ತಗೊಂಡು ಕಾಮಗಾರಿ ನಡೆಸ್ತಾ ಇದ್ರು. ಅಲ್ಲೇ ಗುಡ್ಡ ಕುಸಿತ ಆಗಿರೋದು. ಉತ್ತರ ಕನ್ನಡದಲ್ಲೂ ಕೂಡ ಅನೇಕ ಸ್ಥಳಗಳನ್ನ ಗುರುತು ಮಾಡಲಾಗಿದೆ ಅಪಾಯದ ಸ್ಥಳ ಅಂತ. ಮುಂದಿನ ಮಳೆಗಾಲದ ಒಳಗೆ ಗುಡ್ಡಗಳಿಗೆ ತಡೆಗೋಡೆ ನಿರ್ಮಾಣ ಮಾಡ್ತೀವಿ, 200 ಕಡೆ ಗುಡ್ಡ ಕುಸಿತದ ಅಪಾಯ ಅಂತ ಉತ್ತರ ಕನ್ನಡ ಡಿಸಿ ಲಕ್ಷ್ಮೀ ಪ್ರಿಯಾ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಸಿಬ್ಬಂದಿ ಪ್ರತಿದಿನ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಮಾಹಿತಿ ಕೊಡ್ತಾರೆ. ಜನರಿಗೋಸ್ಕರ ಸಹಾಯವಾಣಿಯನ್ನ ನಾವು ವ್ಯವಸ್ಥೆ ಮಾಡಿದ್ದೀವಿ. ಗುಡ್ಡ ಕುಸಿತದ ಆತಂಕದ ಸ್ಥಳಗಳಲ್ಲಿ ಜೆಸಿಬಿ ವ್ಯವಸ್ಥೆ ಮಾಡಲಾಗಿದೆ ಅಂತ ಉತ್ತರ ಕನ್ನಡ ಡಿಸಿ ಹೇಳಿಕೆ ಕೊಟ್ಟಿದ್ದಾರೆ. GSI ಕೊಟ್ಟಿರುವ ರಿಪೋರ್ಟ್ ಪ್ರಕಾರ 439 ಪ್ರಾಬಬಲ್ ಲ್ಯಾಂಡ್ಸ್ಲೈಡ್ ಆಗುವ ಲೊಕೇಶನ್ಸ್ ಇದೆ ಅಂತ ನಮಗೆ ತಿಳಿಸಿದರು. ಸೊ ಇಷ್ಟು ಕಡೆ ಕೂಡ ಪ್ರತಿ ವರ್ಷ ಮಾಡೋ ಥರ ಸ್ಪಾಟರ್ಸನ್ನು ಆಲ್ರೆಡಿ ಐಡೆಂಟಿಫೈ ಮಾಡಿದ್ದೀವಿ. ಅವ್ರದ್ದು ಒಂದು ವಾಟ್ಸಪ್ ಗ್ರೂಪ್ ಇದೆ. ಒನ್ಸ್ ಈಗ ಮಳೆ ಸ್ಟಾರ್ಟ್ ಆದ ತಕ್ಷಣ ಪ್ರತಿದಿನ ಅವರು 2 ಬಾರಿ ನಮಗೆ ಕಂಟಿನ್ಯೂಸ್ ಆಗಿ ಫೋಟೋಸ್ ಅಪ್ಡೇಟ್ ಮಾಡ್ತಾರೆ. ಅವ್ರದ್ದು ಟ್ರೈನಿಂಗ್ ಕೂಡ ಈಗ ಮಂಡೇ, ಟ್ಯೂಸ್ಡೇ, ವೆನೆಸ್ಡೇ ನಾವು ಹಾಕಿದ್ದೀವಿ. ಸೊ ಅದು ಟ್ರೈನಿಂಗ್ ಆದ ತಕ್ಷಣ ಆ ಒಂದು ವರ್ಕ್ ಸ್ಟಾರ್ಟ್ ಆಗುತ್ತೆ ಲ್ಯಾಂಡ್ಸ್ಲೈಡ್ ಸಂಬಂಧಪಟ್ಟಂತೆ. ಹೈವೇನಲ್ಲಿ ಎಂಟೈರ್ NH ಅಲ್ಲೂ ಕೂಡ ಸುಮಾರು ಪ್ರಾಬಬಲ್ ಲೊಕೇಶನ್ಸ್ ಒಂದು 6-7 ಲೊಕೇಶನ್ಸ್ ನಮಗೆ ಗುರುತಿಸಿ ಕೊಟ್ಟಿದ್ದಾರೆ. ಅಲ್ಲಿ NHI ವತಿಯಿಂದ ಸ್ಪಾಟರ್ಸನ್ನು ಅಲ್ಲಿ ಹಾಕ್ತಾರೆ. ಶಿರೂರಲ್ಲಿ ಏನು 2 ಇಯರ್ಸ್ ಬ್ಯಾಕ್ ಆಯಿತು, ಅಲ್ಲಿ ಗ್ಯಾಬಿಯನ್ ವಾಲ್ ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಕಂಪ್ಲೀಷನ್ ಸ್ಟೇಜಲ್ಲಿ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಸೊ ಆ ಒಂದು ಲೊಕೇಶನಲ್ಲಿ NHI ಅವ್ರು ವರ್ಕ್ ತಗೊಂಡಿದ್ದಾರೆ. ಅದು ಬಿಟ್ಟು ಎಲ್ಲೆಲ್ಲ ನಮಗೆ ಡೇಂಜರ್ ಅಂತ ಅನಿಸ್ತಾ ಇದೆಯೋ ನಾವು ಪಟ್ಟಿ ಮಾಡಿ ಅವ್ರಿಗೆ ಶೇರ್ ಮಾಡಿದ್ದೀವಿ. ಅಲ್ಲಿ ಅವರು ಖಂಡಿತ ಅವರು ಹ್ಯೂಮನ್ ರಿಸೋರ್ಸನ್ನು ಹಾಕಬೇಕು ಅಂತ ನಮ್ಮ ಕಡೆಯಿಂದ ತಿಳಿಸಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.